ನಮಸ್ಕಾರ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಮಹಾದೇವ್ ದಿಗ್ಗಾಂವ್. ವೀಕ್ಷಕರೇ, 7-8 ತಿಂಗಳಿನಿಂದ ಕರ್ನಾಟಕದಲ್ಲಿ ಒಂದೇ ಕೇಳಿ ಬರ್ತಾ ಇತ್ತು. ಕರ್ನಾಟಕದ ಸಿಎಂ, ಮುಂದಿನ ಸಿಎಂ ಯಾರಾಗ್ತಾರೆ, ಸಿಎಂ ಬದಲಾವಣೆ ಆಗುತ್ತಾ ಅಥವಾ ಸಚಿವ ಸಂಪುಟ ಬದಲಾವಣೆ ಆಗುತ್ತಾ, ರೀಶಫಲ್ ಆಗುತ್ತಾ, ಏನು ಹೈಕಮಾಂಡ್ ಏನು ಹೇಳುತ್ತೆ ಅಂತ ಹೇಳಿ. ಇದಕ್ಕೆಲ್ಲ ಹೈಕಮಾಂಡ್ ಬಹಳ ತಳ್ಕೊಂತಾನೆ ಬಂತು. ಯಾರಾಗ್ತಾರೆ ಅನ್ನೋದಕ್ಕೆ ಒಂದು ಕೊನೆ ಹಂತಕ್ಕೆ ತಂದು ನಿಲ್ಲಿಸಿರಲಿಲ್ಲ. ಆದರೆ ನಿನ್ನೆ ಕೊನೆ ಹಂತಕ್ಕೆ ಬಂದು ನಿಂತಿತ್ತದು. ಅದಕ್ಕೆ ಫೈನಲ್ ಒಂದು ಡಿಸಿಷನ್ ಸಿಕ್ಕಂತಾಗಿದೆ. ಯಾಕಂತ ಹೇಳಿದ್ರೆ ದೆಹಲಿಯಲ್ಲಿ ನಿನ್ನೆ ಮ್ಯಾರಥಾನ್ ಸಭೆ ಆಯಿತು. ರಾಹುಲ್ ಗಾಂಧಿ ಮತ್ತು ದೆಹಲಿಯ ವರಿಷ್ಠರ ಜೊತೆಗೆ ಕಾಂಗ್ರೆಸ್ನ ಕರ್ನಾಟಕದ ಕಾಂಗ್ರೆಸ್ ಲೀಡರ್ಗಳು ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್, ಇನ್ನು ಉಳಿದಿರ್ತಕ್ಕಂಥ ಸಚಿವರು ಕೂಡ ದೆಹಲಿಗೆ ಹೋಗಿ ಅಲ್ಲಿ ಸಭೆಯನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರ ಜೊತೆಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ 1-to-1 ಮೀಟಿಂಗನ್ನು ಮಾಡಿದ್ದಾರೆ. ಯಾರು ಆಗ್ತಾರೆ ಕರ್ನಾಟಕದ ಮುಖ್ಯಮಂತ್ರಿ ಅನ್ನೋದಕ್ಕೆ ಮೀಟಿಂಗ್ನಲ್ಲಿ 7-8 ಗಂಟೆಗಳ ಮೀಟಿಂಗ್ ಆದ ನಂತರ ಒಂದು ಫೈನಲ್ ಡಿಸಿಷನ್ಗೆ ಬಂದು ಅಂತಿಮವಾಗಿ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಿದ್ದಾರಂತೆ. ಅಂಥ ಸುದ್ದಿಗಳು ಬರ್ತಾ ಇದ್ದಾವೆ. ಇನ್ನೇನು ಮೇ 28 ಅಂದರೆ ಮೇ 28 ಬೆಳಗ್ಗೆ 10 ಗಂಟೆ ಅಥವಾ 11 ಗಂಟೆಗೆ ಸಿ ಎಂ ಸಿದ್ದರಾಮಯ್ಯನವರು ಒಂದು ಭೋಜನ ಕೂಟವನ್ನು ಅವರ ಸಚಿವ ಸಂಪುಟಕ್ಕೆಲ್ಲ ಕರೆದಿದ್ದಾರಂತೆ, ಭೋಜನ ಕೂಟಕ್ಕೆ. ಅದಾದ ನಂತರ ರಾಜ್ಯಪಾಲರ ಹತ್ರ ತೆರಳಿ ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದ್ದಾವೆ. ಹಾಗಾದರೆ ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಬಳಿಕ ಅಹಿಂದ ಭವಿಷ್ಯ ಏನಾಗುತ್ತೆ? ಯಾಕಂತ ಹೇಳಿದ್ರೆ ಸಿ ಎಂ ಸಿದ್ದರಾಮಯ್ಯನವರು ಅಹಿಂದ ಲೀಡರ್ ಆಗಿ ಗುರುತಿಸಿಕೊಂಡವರು. ಕುರುಬ ಸಮಾಜದ ಲೀಡರ್ ಆಗ್ತಾರೆ. ಯಾರಾಗ್ತಾರೆ? ಕರ್ನಾಟಕದ ಕುರುಬ ಜನಾಂಗದ ಲೀಡರ್ ಯಾರಾಗ್ತಾರೆ? ಹಾಗಾದರೆ ಕರ್ನಾಟಕದಲ್ಲಿ ಕುರುಬ ಸಮಾಜದ ಲೀಡರ್ ಅಂದ ತಕ್ಷಣ ಎಲ್ಲರ ಮನಸ್ಸಿಗೆ ಬರ್ತಾ ಇದ್ದದ್ದು ಸಿ ಎಂ ಸಿದ್ದರಾಮಯ್ಯನವರು. ಅದಕ್ಕೆ ಬಿಟ್ಟರೆ ಈಶ್ವರಪ್ಪನವರು. ಆದರೆ ಈಶ್ವರಪ್ಪನವರು ಬಿಡಿ, ಇವಾಗ ರಾಜಕೀಯದಿಂದ ಹಿಂದೆ ಸರಿದಂತೆ ಕಾಣ್ತಾ ಇದೆ. ಎಲ್ಲೂ ಅವ್ರ ಹೆಸರು ಕೇಳಿ ಬರ್ತಾ ಇಲ್ಲ. ಅವರು ರಾಜಕೀಯದಿಂದ ಮರೀಚಿಕೆ ಆಗಿಬಿಟ್ಟಿದ್ದಾರೆ. ಹಾಗಾದರೆ ಯಾರಾಗ್ಬೋದು? ಅಲ್ಲ, ಅವರವರು ಇವಾಗ ನೋಡಿ, ಲೀಡರ್ಗಳಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಈ ಕುರುಬ ಸಮಾಜದ ಲೀಡರ್ಗಳಿದ್ದಾರೆ. ಬಟ್ ಅವರವರ ಕ್ಷೇತ್ರಕ್ಕೆ, ಅವರವರ ಕಾನ್ಸ್ಟಿಟ್ಯೂನ್ಸಿಗೆ ಸೀಮಿತವಾಗಿದ್ದಾರೆ ಅವರು. ಬೀದರಿಂದ ಚಾಮರಾಜನಗರದವರೆಗೂ ಕೇಳಿ ಬರ್ತಾ ಇರತಕ್ಕಂಥ ಹೆಸರುಗಳು ಸಿ ಎಂ ಸಿದ್ದರಾಮಯ್ಯನವ್ರದ್ದು. ಕುರುಬ ಸಮಾಜದ ಲೀಡರ್ ಯಾರು ಅಂತ ಕರೆದ್ರೆ ಸಿದ್ದರಾಮಯ್ಯನವರು ಅಂತ ಕರಿತಾ ಇದ್ರು. ಆದರೆ ಇವಾಗ ರಾಜಕೀಯ ಅಥವಾ ಸಿ ಎಂ ಸ್ಥಾನದಿಂದ ರಾಜೀನಾಮೆ ಕೊಡ್ತಾ ಇದ್ದಾರೆ. ಹಾಗಾದರೆ ಯಾರಾಗ್ತಾರೆ? ಯಾರು ಮುಂದೆ ತೆಗೆದು ಹೋಗ್ತಾರೆ? ಅಹಿಂದ ವರ್ಗ ಆಗಿರ್ಬೋದು, ಕುರುಬ ಸಮಾಜ ಆಗಿರ್ಬೋದು. ಕರ್ನಾಟಕದಲ್ಲಿ ಅಹಿಂದವನ್ನು ಬೆಳೆಸಿದ್ದು ಸಿದ್ದರಾಮಯ್ಯನವರು. ದೇವರಾಜ್ ಅರಸು ಅವರಿಂದ ಸ್ಟಾರ್ಟ್ ಆಗುತ್ತೆ. ಅದಾದ ಮೇಲೆ ಅದನ್ನು ದೊಡ್ಡ ಸಂಘಟನೆಯಾಗಿ ಅಥವಾ ದೊಡ್ಡ ರಾಜಕೀಯ ಪರ್ಯಾಯ ಮಾರ್ಗವಾಗಿ ಬೆಳೆಸ್ಕೊಂಡು ಹೋಗಿದ್ದು ಸಿದ್ದರಾಮಯ್ಯನವರು. ಅವರು 2003ರಲ್ಲಿ ಸ್ಟಾರ್ಟ್ ಮಾಡಿ 2 ವರ್ಷದಲ್ಲಿ 2005ರಷ್ಟಿಗೆ ಹುಬ್ಬಳ್ಳಿಯಲ್ಲಿ ದೊಡ್ಡ ಸಮಾವೇಶ ಮಾಡ್ತಾರೆ. ಅಲ್ಲಿ 14 ಲಕ್ಷಕ್ಕೂ ಹೆಚ್ಚಿನ ಜನವನ್ನು ಸೇರಿಸ್ತಾರೆ. ಅಹಿಂದ ವರ್ಗ ದೊಡ್ಡ ವರ್ಗ ಇದೆ ಅಂತ ಇಡೀ ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ ಒಂದು ಹೆಸರಾಗುವಂತೆ ಮಾಡ್ತಾರೆ. ಎಲ್ಲರಿಗೂ ಗೊತ್ತಾಗುವ ರೀತಿಯಲ್ಲಿ ಆ ಸಮಾವೇಶ ಆಗುತ್ತೆ. ಅದಾದ ನಂತರ ಸಿ ಎಂ ಸಿದ್ದರಾಮಯ್ಯನವರು JDS ಪಕ್ಷವನ್ನು ಬಿಟ್ಟು ಬರ್ತಾರೆ. ಅದು ಇದೇ ಒಂದು ಕಡೆ ಹೇಳ್ತೀನಿ ನಿಮಗೆ, ಸಿದ್ದರಾಮಯ್ಯ ಸಂಕಷ್ಟಕ್ಕೆ ಸಿಲುಕದಾಗಲೆಲ್ಲ ಅಹಿಂದ ವರ್ಗ ಅವರ ಬೆಂಬಲಕ್ಕೆ ನಿಂತಿರುತ್ತೆ. ಯಾವಾಗಲೂ ಕೂಡ ಅಲ್ಪಸಂಖ್ಯಾತ, ಹಿಂದುಳಿದ ಹಾಗೂ ದಲಿತ ಸಮಾಜದ ಬೆಂಬಲ ಈ ಅಹಿಂದ ವರ್ಗ ಅನ್ನೋದು ಅದು ಯಾವಾಗಲೂ ಸಿ ಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತೇ ಇತ್ತು. ಒಕ್ಕಲಿಗ ಹಾಗೂ ಲಿಂಗಾಯತ ರಾಜಕಾರಣಕ್ಕೆ ಪರ್ಯಾಯ ಮಾರ್ಗವಾಗಿ ಅಹಿಂದವನ್ನು ಕಟ್ಟಿ ಬೆಳೆಸ್ತಾರೆ ಸಿ ಎಂ ಸಿದ್ದರಾಮಯ್ಯನವರು. ಸ್ಟಾರ್ಟ್ ಆಗಿದ್ದು ದೇವರಾಜ್ ಅರಸು ಅವರ ಕಾಲದಲ್ಲಾಗಿದ್ದರೂ ಕೂಡ ಇದನ್ನು ಅವರ ಒಂದು ತೆಕ್ಕೆಗೆ ತೆಗೆದುಕೊಂಡು ಸಿದ್ದರಾಮಯ್ಯನವರು ಅಪಾರವಾದ ಒಂದು ಸಂಘಟನೆಯನ್ನು ಸೃಷ್ಟಿ ಮಾಡಿ ಇಡೀ ರಾಜ್ಯವನ್ನು ತಿರುಗಾಡಿ ಅಹಿಂದ ವರ್ಗ ಅಂದರೆ ಅಲ್ಪಸಂಖ್ಯಾತರು, ಹಿಂದುಳಿದ ದಲಿತರ ಪರವಾಗಿ ಅವರೂ ರಾಜಕಾರಣಕ್ಕೆ ಬರಬೇಕು, ಅವರಿಗೂ ಕೂಡ ಎಲ್ಲರಿಗೂ ಏನು ಸಿಗ್ತಾ ಇದೆ ಅಂದರೆ ಇವಾಗ ರಾಜಕಾರಣದಲ್ಲಿ ಬಹಳ ರಾಜಕೀಯ ಮಾಡ್ತಾ ಇದ್ದದ್ದು ಲಿಂಗಾಯತ, ಅದಕ್ಕೆ ಬಿಟ್ಟರೆ ಒಕ್ಕಲಿಗ, ಅದಕ್ಕೆ ಬಿಟ್ಟರೆ ಬೇರೆ ಸಮಾಜದವರು ಬರೀ ಹಿಂದುಳಿದವರು ಅಂತಲೇ ಇತ್ತು. ಅಥವಾ ರಾಜಕಾರಣಕ್ಕೆ ಬರುವ ಅಂತ ಯಾರು ಧೈರ್ಯ ಮಾಡ್ತಾ ಇರಲಿಲ್ಲ. ಅವರ ಕೈ ಹಿಡಿದು ರಾಜಕಾರಣಕ್ಕೆ ಕರೆದುಕೊಂಡು ಬರುವಂಥ ಪ್ರಯತ್ನ ಯಾರು ಮಾಡ್ತಾ ಇರಲಿಲ್ಲ. ಅದನ್ನು ಬೆಳೆಸಿದ್ದು ಸಿದ್ದರಾಮಯ್ಯನವರು. ನೋಡಿ, 2023ರಲ್ಲಿ ಕಾಂಗ್ರೆಸ್ 136 ಸ್ಥಾನ ಗೆಲ್ಲುವಲ್ಲಿ ಅಹಿಂದ ಪಾತ್ರ ಬಹಳ ಮುಖ್ಯ ಇದೆ. ವೀಕ್ಷಕರೇ, 136 ಸ್ಥಾನ ಗೆಲ್ಲುವಲ್ಲಿ ಅಹಿಂದ ಪಾತ್ರ ಬಹಳ ಮುಖ್ಯ ಇದೆ. ಯಾಕಂತ ಹೇಳಿದ್ರೆ ಸಿ ಎಂ ಸಿದ್ದರಾಮಯ್ಯನವರ ಮೇಲೆ ಅಹಿಂದ ವರ್ಗದ ಅಪಾರ ಬೆಂಬಲ ಇದೆ. ಅವರ ಮೇಲೆ ಅಪಾರ ಅಹಿಂದ ವರ್ಗದ ಕೈ ಏನಿದೆಯಲ್ಲ, ಸಿದ್ದರಾಮಯ್ಯನವರನ್ನು ಬಿಡೋದಿಲ್ಲ. ಅದು 2013ರಲ್ಲೂ ಕೂಡ ಆ ಚುನಾವಣೆಯಲ್ಲೂ ಕೂಡ ನಿಂತಿದ್ದು ಅಹಿಂದ ವರ್ಗ. ಸಿ ಎಂ ಸಿದ್ದರಾಮಯ್ಯನವರ ಪರ ನಿಂತಿದ್ದು ಅಹಿಂದ ವರ್ಗ. ಹಿಂದುಳಿದ ವರ್ಗದಲ್ಲಿತ್ತು ಸಿದ್ದರಾಮಯ್ಯ ಏಕಚಕ್ರಾಧಿಪತ್ಯ.
ಸಿದ್ದರಾಮಯ್ಯ ಹೇಳಿದ್ದೇ ನಡೀತಿತ್ತು ಹಿಂದುಳಿದ ವರ್ಗದಲ್ಲಿ. ಅವರು ಹೇಳ್ದಂಗೆ ಆಗ್ತಿತ್ತು. ಅವರು ಏನು ಹೇಳ್ತಾರೋ ಅದೇ. ಯಾವುದೇ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಯಾವುದಾದ್ರೂ ಅಭ್ಯರ್ಥಿ ಯಾವುದೇ ಒಂದು ಇದರವರಾಗಿರಲಿ, ಯಾವುದೇ ವರ್ಗದವರಾಗಿರಲಿ, ಯಾವುದೇ ಕ್ಯಾಸ್ಟ್ನವರಾಗಿರಲಿ, ಅವ್ರು ನಿಲ್ಲಿಸಿದ್ರೆ ಅವರೇ ಗೆಲ್ಲುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಅಷ್ಟು ನಡೀತಾ ಇತ್ತು ಸಿದ್ದರಾಮಯ್ಯನವರ ಮಾತು, ಅವರ ಒಂದು ಇದು ಅಹಿಂದ ವರ್ಗದಲ್ಲಿ ಅಥವಾ ರಾಜಕಾರಣದಲ್ಲಿ ಅಹಿಂದ ವರ್ಗ ಅವರ ಬೆನ್ನಿಗೆ ನಿಂತಾಗ. ಸಿದ್ದು ರಾಜೀನಾಮೆ ಬಳಿಕ ಅತಂತ್ರವಾಗುತ್ತಾ ಅಹಿಂದ ವರ್ಗ. ಏನು ಅಹಿಂದ ವರ್ಗದ ಸ್ಥಿತಿ ಏನಾಗುತ್ತೆ ರಾಜೀನಾಮೆ ಕೊಟ್ಟರೆ ಅಕಸ್ಮಾತ್ ಅಂತ ಹೇಳ್ತಾ ಇರೋದು. ಯಾಕಂತ ಹೇಳಿದ್ರೆ ಯಾವಾಗ ಸ್ಟಾರ್ಟ್ ಆಯಿತು ಅಹಿಂದ ವರ್ಗ ನಾಯಕ ಅಂತ ಹೇಳಿ, ಆವಾಗಲಿಂದಲೂ ಯಾರು ನಮ್ಮ ನಾಯಕ ಅಂತ ಹೇಳಿದಾಗ ಸಿದ್ದರಾಮಯ್ಯನವರು ಅಂತ ಹೇಳ್ಕೊಂಡು ಬರ್ತಾ ಇದ್ರು. ಆದರೆ ಇವಾಗ ಅದರ ಕತೆ ಏನು ಅಂತ ಹೇಳಿ, ಅಹಿಂದ ವರ್ಗದ ನಾಯಕ ಯಾರು? CM ಸಿದ್ದರಾಮಯ್ಯನವರು ರಾಜಕಾರಣದಲ್ಲಿ ಇರುವವರೆಗೂ ಅಥವಾ ನಾಳೆ ಏನು ರಾಜೀನಾಮೆ ಕೊಡ್ತಾರೆ ಅಂತ ಹೇಳ್ತಾರೆ ಅಲ್ಲಿಯವರೆಗೂ ಕೂಡ ಅವರು ಯಾರನ್ನು ನನ್ನ ಉತ್ತರಾಧಿಕಾರಿ ಅಂತ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಅಂದರೆ ಅಹಿಂದ ವರ್ಗವನ್ನು ತೆಗೆದುಕೊಂಡು ಹೋಗ್ತಾರೆ ಈ ನಾಯಕ ಅಂತ ಹೇಳಿ ಎಲ್ಲೂ ಅವರು ಹೇಳಿಲ್ಲ. ಈಗಲೂ ಕೂಡ ಈ ಕ್ಷಣಕ್ಕೂ ಕೂಡ ಅಹಿಂದ ವರ್ಗದ ನಾಯಕ ಯಾರು ಅಂದರೆ ಸಿದ್ದರಾಮಯ್ಯನವರು ಅಂತ ಹೇಳ್ತಾರೆ ಹೊರತು ಅಥವಾ ಬೇರೆ ನಾಯಕರ ಹೆಸರು ಹೇಳೋದಿಲ್ಲ. ಅವರ ಮಗನನ್ನು ಕೂಡ ಅವರು ಎಲ್ಲೂ ಪರಿಚಯಿಸಿಲ್ಲ ಅಥವಾ ಅಹಿಂದ ನಾಯಕ ಅಂತ ಪರಿಚಯಿಸಿಲ್ಲ. ಬಟ್ ಹೇಳ್ಕೊಳ್ತಾರೆ, ಭಾಳ ನಾಯಕರು ಹೇಳ್ಕೊಳ್ತಾರೆ. ಬಟ್ ನಂಬಬೇಕಲ್ಲ ದಲಿತ ವರ್ಗದವರು ಅಥವಾ ಈ ಹಿಂದುಳಿದ ವರ್ಗದವರು ನಮ್ಮ ನಾಯಕ, ನಮ್ಮನ್ನು ಈ ನಾಯಕ ಕೈ ಬಿಡೋದಿಲ್ಲ ಅಂತ ಅವ್ರನ್ನ ನಂಬಿ ಅವರ ಜೊತೆ ಅವರ ಹಿಂದೆ ಅಥವಾ ಆ ಅಹಿಂದ ಮತಗಳು ಅವರಿಗೆ ಹಾಕಬೇಕಲ್ಲ. ಎಲ್ಲರೂ ಆ ಅಹಿಂದ ಮತಗಳು ಅವ್ರಿಗೆ ಬೀಳಬೇಕಲ್ಲ. ಬೀಳಬೇಕು ಅಂದರೆ ಆ ಥರ ಜನರಲ್ಲಿ ನಂಬಿಕೆ ಮತ್ತು ಅಷ್ಟೊಂದು ಧೈರ್ಯ ಅವೆಲ್ಲವನ್ನು ತುಂಬಿಸ್ತಕ್ಕಂಥ ನಾಯಕ ಬೇಕು. ಸದ್ಯದ ಮಟ್ಟಿಗಂತೂ CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ ಅಹಿಂದ ಪರಿಸ್ಥಿತಿ ಏನಾಗುತ್ತೆ ಅಥವಾ ಕುರುಬ ಸಮಾಜದ ಪರಿಸ್ಥಿತಿ ಏನಾಗುತ್ತೆ ಇಲ್ಲಿಯವರೆಗೂ ಕೂಡ ಯಾರೂ ಗುರುತಿಸ್ಕೊಂಡಿಲ್ಲ. ಅವರವರ ಪ್ರದೇಶಕ್ಕೆ ಸಂಬಂಧಪಟ್ಟಂಗೆ ಗುರುತಿಸ್ಕೊಳ್ಬೋದು. ಆದರೆ ನಾನು ಹೇಳಿದ್ನಲ್ಲ, ಬೀದರಿಂದ ಚಾಮರಾಜನಗರ ಇಡೀ ಕರ್ನಾಟಕ ಯಾರಾದರೂ ಕುರುಬ ನಾಯಕ ಯಾರು, ಅಹಿಂದ ನಾಯಕ ಯಾರು ಅಂದರೆ ಈಗಲೂ ಕೂಡ ಕೇಳಬರೋದು ಹೆಸರು ಒಂದೇ, ಸಿದ್ದರಾಮಯ್ಯ ಅಂತ ಹೇಳಿ. ನೋಡಿ 2028 ಚುನಾವಣೆಯಲ್ಲಿ ಹಾಗಾದರೆ ಬದಲಾಗುತ್ತಾ ರಾಜಕಾರಣದ ಅಥವಾ ರಾಜಕೀಯ ಸಮೀಕರಣ ಅನ್ನುವಂಥದ್ದು. ಅಂದರೆ 2000 ಇವರು ಅಕಸ್ಮಾತ್ ರಾಜೀನಾಮೆ ಕೊಟ್ಟರೆ ಅಹಿಂದ ವರ್ಗಗಳು ಚೇಂಜ್ ಆಗಿಬಿಡ್ತಾವ ಅಂಥೇಳಿ, ಅಂದರೆ ಅಹಿಂದ ವರ್ಗ ಮತಗಳು ಚೇಂಜ್ ಆಗ್ತಾವ ಅಂಥೇಳಿ. 28 ಚುನಾವಣೆಯಲ್ಲಿ ಕಾಂಗ್ರೆಸ್ ಭವಿಷ್ಯ ಏನಾಗ್ಬೋದು ಸಿದ್ದರಾಮಯ್ಯನವರು ಇಲ್ಲದೇ ಇದ್ದರೆ ಅಂತ. 2028 ಚುನಾವಣೆಯಲ್ಲಿ ಯಾರ ಪರ ನಿಲ್ತಾರೆ ಅಹಿಂದ ವರ್ಗದವರು? ಅಂದರೆ ಒಬ್ಬ ನಾಯಕ ಅಂತ ಗುರುತಿಸ್ಕೊಂಡವರು ಸಡನ್ನಾಗಿ ರಾಜೀನಾಮೆ ಕೊಟ್ಟಾದ ಮೇಲೆ ಏನು ಮಾಡಬೇಕು ಅವ್ರನ್ನ ನಂಬಿದಂಥ ವರ್ಗದವರು ಅನ್ನುವಂಥದ್ದು. ಮಾಸ್ ಲೀಡರ್ ಇಲ್ಲದೆ ಛಿದ್ರವಾಗುತ್ತಾ ಅಹಿಂದ ವರ್ಗ ಅಂತ ಹೇಳಿ ಎಲ್ಲ ಪ್ರಶ್ನೆಗಳು ಹುಟ್ಟುತ್ತವೆ. ನಾನು ಅದೇ ಹೇಳೋದು ಪದೇ ಪದೇ. ಅಂದರೆ ಒಬ್ಬ ನಾಯಕನನ್ನು ನಂಬಿ ಇಷ್ಟು ವರ್ಷಗಳು ಅವರನ್ನು ನಂಬಿ ಅವ್ರ ಹಿಂದೆ ಬರ್ತಕ್ಕಂಥ ವರ್ಗದ ಆ ನಾಯಕನೇ ಇವಾಗ ರಾಜೀನಾಮೆ ಕೊಡ್ತಾರೆ ಅಥವಾ ಆ ನಾಯಕನಿಗೆ ರಾಜಕೀಯದಲ್ಲಿ ಪವರ್ ಕಮ್ಮಿ ಆಗುತ್ತೆ ಅಂತ ಅಂದರೆ ಏನಾಗುತ್ತೆ, ಮುಂದೆ ಏನಾಗುತ್ತೆ? ದೊಡ್ಡ ಪ್ರಶ್ನೆ ಇದು. ಅಹಿಂದ ಸಂಘಟನೆಯ ನಾಯಕನಂತಿದ್ದ ಕುರುಬ ಸಮಾಜ ನೋಡಿ, ಈ ಅಹಿಂದ ಸಂಘಟನೆ ಇದೆಯಲ್ಲ ಅದನ್ನು ಲೀಡರ್ಶಿಪ್ ಆಗಿ ತಗೊಂಡು ಹೋಗ್ತಾ ಇದ್ರು ಸಿದ್ದರಾಮಯ್ಯನವರು. ಅವರು ಕುರುಬ ಸಮಾಜದವರು. ಈ ಅಹಿಂದ ಸಂಘಟನೆಯ ನಾಯಕ ಆಗಿತ್ತು ಕುರುಬ ಸಮಾಜ. ಬಟ್ ಇವಾಗ ರಾಜೀನಾಮೆ ಹಂತಕ್ಕೆ ಬಂದು ನಿಂತಿದೆ. ಕುರುಬ ಸಮಾಜಕ್ಕೂ ಮಾಸ್ ಲೀಡರ್ ಇಲ್ಲದ ಸ್ಥಿತಿ ನಿರ್ಮಾಣವಾಗಿದೆ ಇವಾಗ. ಅಂದರೆ ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಡ್ತಾರೆ ಅಂದಮೇಲೆ ಇವಾಗ ಯಾರು ಆಗ್ತಾರೆ? ಇಲ್ಲಿಯವರೆಗೂ ಕೂಡ ಕರ್ನಾಟಕದ ನನ್ನ ನಂತರ ಇವರು ಆಗ್ತಾರೆ ಮಾಸ್ ಲೀಡರ್ ಅಥವಾ ಅಹಿಂದ ವರ್ಗದ ಲೀಡರ್ ಅಥವಾ ಕುರುಬ ಸಮಾಜದ ಲೀಡರ್ ಇವರೇ ಅಂತ ಹೇಳಿ ಸಿದ್ದರಾಮಯ್ಯನವರು ಇಲ್ಲಿವರೆಗೂ ಹೇಳಿಲ್ಲ. ಏನಾಗುತ್ತೆ ಅನ್ನುವಂಥ ಪ್ರಶ್ನೆಗಳು ಬಹಳಷ್ಟಿದ್ದಾವೆ. ಸಿದ್ದರಾಮಯ್ಯ ರಾಜೀನಾಮೆ BJP JDSಗೆ ವರದಾನ ಆಗುತ್ತಾ? ಹಾಗಾದರೆ BJP JDSನತ್ತ ಒಲವು ತೋರಿಸ್ತಾರ ಅಹಿಂದ ಮತದಾರರು? ಯಾಕಂತಂದರೆ ಇವಾಗ ಲೀಡರ್ಗಳೇ ಇಲ್ಲ ಕಾಂಗ್ರೆಸ್ನಲ್ಲಿ. ಕುರುಬ ಸಮಾಜದ ಅಥವಾ ಅಹಿಂದ ವರ್ಗದ ಲೀಡರ್ಗಳು ಗುರುತಿಸ್ಕೊಂಡವರಿಲ್ಲ. ಹಾಗಾದರೆ ಇವಾಗ BJP JDSನತ್ತ ಮುಖ ಮಾಡ್ತಾರಾ ಅಂತ. ಮೈಸೂರು ಭಾಗದಲ್ಲಿ JDS ಮತ್ತಷ್ಟು ಶಕ್ತಿಶಾಲಿ ಆಗುತ್ತಾ? ಹಾಗಾದರೆ ಏನಾಗಬಹುದು? ಉತ್ತರ ಕರ್ನಾಟಕದಲ್ಲಿ BJP ಶಕ್ತಿ ದುಪ್ಪಟ್ಟಾಗುತ್ತಾ? ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಗುರುತಿಸ್ಕೊಂಡಿದ್ರು, ಇವಾಗ ಯಾರೂ ಇಲ್ಲ ಅಲ್ಲಿ. BJP ಅಥವಾ ಏನು JDS ನಾಯಕರಿದ್ದಾರೆ, ಅವ್ರ ಕಡೆ ಒಲವು ತೋರಿಸ್ತಾರ ಅಹಿಂದದವರು ಅಂತ. ಕಾಂಗ್ರೆಸ್ನಿಂದ ದೂರವಾಗ್ತಾರ ಸಿದ್ದರಾಮಯ್ಯ ಬೆಂಬಲಿಗ ಮತದಾರರು? ಹಾಗಾದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಏನಾದರೂ ಕೊಟ್ಟರೆ ಅಹಿಂದ ವರ್ಗವನ್ನು ಕಾಡಲಿವೆ ಸಾಕಷ್ಟು ಪ್ರಶ್ನೆಗಳು. ಅಂದರೆ ಅವರು ನೆಕ್ಸ್ಟ್ ಸ್ಟೆಪ್ ಏನು ತಗೋಬೇಕು? ನಮ್ಮ ನಾಯಕ ರಾಜೀನಾಮೆ ಕೊಡ್ತಾ ಇದ್ದಾರೆ ಇವಾಗ.
ನಮ್ಮನ್ನು ಮುಂದೆ ತಗೊಂಡು ಹೋಗುವಂಥ ನಾಯಕ ರಾಜೀನಾಮೆ ಕೊಡ್ತಾ ಇದ್ದಾರೆ. ಆದರೆ ಹೇಗೆ ಅಂದರೆ ಮುಂದಿನ ನಾಯಕ ಯಾರು? ನಮ್ಮನ್ನೆಲ್ಲ ನಮ್ಮ ಪರವಾಗಿ ಧ್ವನಿ ಎತ್ತುವ ನಾಯಕ ಯಾರು? ಅಲ್ಪಸಂಖ್ಯಾತರು, ಹಿಂದುಳಿದ ಅಥವಾ ಈ ದಲಿತರ ಪರವಾಗಿ ಧ್ವನಿ ಎತ್ತಾ ಇದ್ದಿದ್ದೇ ಸಿದ್ದರಾಮಯ್ಯನವರು. ಇವಾಗ ಅವರ ಅಧಿಕಾರವನ್ನೇ ಬಿಟ್ಕೊಡ್ತಾ ಇದ್ದಾರೆ. ಸೊ ಅವರ ಪರವಾಗಿ ಧ್ವನಿ ಎತ್ತುವ ನಾಯಕ ಯಾರ ಮುಂದೆ ಹಾಗಂದರೆ? ಸೊ ಇವೆಲ್ಲ ಪ್ರಶ್ನೆಗಳು ದಲಿತ ವರ್ಗಕ್ಕೆ ಕಾಡ್ತಾವೆ, ಅಂದರೆ ಹಿಂದುಳಿದ ವರ್ಗಕ್ಕೆ ಕಾಡ್ತಾವೆ, ಕುರುಬ ಸಮಾಜದ ವರ್ಗಕ್ಕೆ ಕಾಡ್ತಾವೆ. ಬೇರೆ ಬೇರೆ ನಾಯಕರಿದ್ದಾರೆ, ನಾನು ಅಹಿಂದ ನಾಯಕ, ನಾನು ಕೂಡ ಕುರುಬ ನಾಯಕ ಅಂತ ಕರೆಸ್ಕೊಳ್ತಾರೆ. ಬಟ್ ಅವರ ಕ್ಷೇತ್ರಕ್ಕೆ, ಅವರ ಕಾನ್ಸ್ಟಿಟ್ಯುನ್ಸಿಗೆ ಸೀಮಿತವಾಗಿದ್ದಾರೆ ಹೊರತು ಯಾರು ಕೂಡ ಇಡೀ ಕರ್ನಾಟಕ ಗುರುತಿಸ್ಕೊಂಡಿದ್ದು ಯಾರೂ ಇಲ್ಲ. ಈ ಕ್ಷಣಕ್ಕೂ ಕೂಡ ಯಾರು ಅಹಿಂದ ನಾಯಕ ಅಂದರೆ ಸಿದ್ದರಾಮಯ್ಯನವ್ರ ಹೆಸರು ಕೇಳಿಬರುತ್ತೆ, ಅವರ ಮಗನ ಹೆಸರು ಕೇಳಿಬರೋದಿಲ್ಲ, ಯತೀಂದ್ರ ಸಿದ್ದರಾಮಯ್ಯನವ್ರ ಹೆಸರು ಕೇಳಿಬರೋದಿಲ್ಲ, ಅಥವಾ ಸತೀಶ್ ಜಾರಕಿಹೊಳಿ ಹೆಸರು ಕೇಳಿಬರೋದಿಲ್ಲ. ಯಾರ ಹೆಸರು ಕೇಳಿಬರೋದಿಲ್ಲ, ಕೇಳಿಬರೋದು ಒಂದೇ ಸಿದ್ದರಾಮಯ್ಯನವರು. ಸದ್ಯಕ್ಕೆ ಕರ್ನಾಟಕದಲ್ಲಿ CM ಬದಲಾವಣೆ ಅಥವಾ ನಾಳೆ ಅವರು ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಸುದ್ದಿಗಳಿದ್ದಾವೆ. ಸೊ ಇದೆಲ್ಲದಕ್ಕೂ ನಾಳೆ ತೆರೆ ಬೀಳುತ್ತೆ. ಯಾರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಇವರೇ ಆಗ್ತಾರೆ ಅಂತ ಹೈಕಮಾಂಡ್ ಇನ್ನೂ ಹೇಳಿಲ್ಲ, ಗೊಂದಲದಲ್ಲಿದೆ. ಬಟ್ ಯಾರಾಗ್ತಾರೆ ಅನ್ನೋದು ನಾಳೆ ಗೊತ್ತಾಗುತ್ತೆ, ಏನಂತ ಫೈನಲ್ ಆಗುತ್ತೆ. ನಾಳೆ ಕರ್ನಾಟಕದ ಭವಿಷ್ಯ ಮತ್ತು ಕರ್ನಾಟಕದ ಮುಖ್ಯಮಂತ್ರಿ ಭವಿಷ್ಯ ಏನು 7-8 ತಿಂಗಳಿಂದ ಅಥವಾ 2023ರಲ್ಲಿ ಏನು ಮಾತುಕತೆ ಆಗಿದೆಯೋ ಆ ಮಾತುಕತೆಯಂತೆ ನಡೆದುಕೊಳ್ತಾರೆ ಅನ್ನೋದಾದರೆ ಯಾರು ಆಗಬಹುದು ಅನ್ನೋದು ದೊಡ್ಡ ಪ್ರಶ್ನೆ. ಇನ್ನೂ ಕೂಡ ಚರ್ಚೆಯಲ್ಲಿದೆ, ಇನ್ನೂ ಕೂಡ ಅದರ ಗೊಂದಲದಲ್ಲಿದೆ. ಇನ್ನೇನು ನಾಳೆ ಅಷ್ಟೇ ಗೊತ್ತಾಗುತ್ತೆ ಯಾರು ಕರ್ನಾಟಕದ ಮುಖ್ಯಮಂತ್ರಿ ಹೊಸಬರು ಸಿಗ್ತಾರಾ ಅಥವಾ ಮತ್ತೆ ಸಿದ್ದರಾಮಯ್ಯನವರೇ ಮುಂದುವರಿಯುವ ಸಾಧ್ಯತೆ ಇದೆಯಾ ಅಂತ ಹೇಳಿ. ಸೊ ಇವೆಲ್ಲ ಅಕಸ್ಮಾತ್ ರಾಜೀನಾಮೆ ಅವ್ರು ಕೊಟ್ಟರೆ ಅಹಿಂದದ ಪರಿಸ್ಥಿತಿ ಏನು ಅಂಥದ್ದು ದೊಡ್ಡ ಪ್ರಶ್ನೆಯಾಗಿ ಇವಾಗ ಕಾಡ್ತಾ ಇದೆ. ನೋಡಬೇಕು ನಾಳೆ ಏನಾಗುತ್ತೆ ಅನ್ನೋದು ಅಂಥದ್ದು ಕಾದು ನೋಡಬೇಕು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.